ವೆಲ್ಕಮ್ ಬ್ಯಾಕ್ ಟು ಎಜೆನ್ಸ್ ಫಾರ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನೋ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ಆ ಕಮೆಂಟ್ ಕುರಿತಂತೆ ಇವಾಗ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ಅದನ್ನು ಸಂಪೂರ್ಣವಾಗಿ ನೋಡಿ. ಇಫ್ ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಡೌಟ್ ಇತ್ತು ಅಂದರೆ ಮತ್ತು ಈ ವಿಡಿಯೋ ಡೌಟ್ ಇದಕ್ಕಲ್ಲಿ ಕಮೆಂಟನ್ನು ಮಾಡಿ ನಾನು ನಿಮಗೆ ಡೌಟನ್ನು ಕ್ಲಾರಿಫಿಕೇಷನನ್ನು ಮಾಡಿಕೊಡ್ತೀನಿ. ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ. ಇವತ್ತು ನಿಮಗೆ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಪ್ರೊವೈಡನ್ನು ಮಾಡ್ತಿದ್ದೀನಿ. ನೀವು ಡೈರೆಕ್ಟ್ ನಮಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ವಿತ್ ಸ್ಕ್ರೀನ್‌ಶಾಟ್, ನಿಮ್ಮ ಸ್ಕ್ರೀನ್‌ಶಾಟ್ ಏನಿದೆ SSP ಸ್ಕಾಲರ್‌ಶಿಪ್ ಸ್ಕ್ರೀನ್‌ಶಾಟು, ಅದನ್ನು ನೀವು ನಮಗೆ ಡಿ ಎಮ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಯಾಕಂದರೆ ಸಮ್‌ಟೈಮ್ಸ್ ನೀವೇನು ಹೇಳ್ತಿದ್ದೀರ ಅಂತ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗೇ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಡಿ ಎಮ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್‌ಶಾಟ್ ಮುಖಾಂತರ ನಾನು ಜಸ್ಟ್ ಅದನ್ನು ಒಂದು ಸಲ ಗೋ ಥ್ರೂ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಮ ಸ್ಕಾಲರ್‌ಶಿಪ್ ಸ್ಟೇಟಸ್ ಏನಾಗಿದೆ, ಯಾವಾಗ ಬರ್ಬೋದು ಮತ್ತು ಏನು ತಪ್ಪಾಗಿದೆ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನು ಬೆಳಗ್ಗೆ ಮಾಡಿರ್ತಕ್ಕಂಥ ವಿಡಿಯೋಕ್ಕೆ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ಸನ್ನು ಮಾಡಿದ್ರು, ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈನ ಕೊಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದ್ರು ಪರ್ಸನಲ್ ಕಮೆಂಟ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮ್‌ನ ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಒಬ್ಬರು ಸಂಗಣ್ಣ ಅಂತ ಒಬ್ಬರು ಅಮೌಂಟ್ ತೋರಿಸಿದೆ, ಇನ್ನೂ ಬಂದಿಲ್ಲ. ಸೊ ಸಂಗಣ್ಣ ಅವರೇ, ನೀವು ಹೇಳ್ತಿರೋದು ಅಮೌಂಟ್ ತೋರಿಸ್ತಿದೆ ಇನ್ನೂ ಬಂದಿಲ್ಲ ಅಂತ. ಮೀನ್ಸ್ ನಿಮಗೆ ಅಮೌಂಟ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಬಟ್ ನಿಮ್ಗೆ ಇನ್ನೂ ಅಮೌಂಟ್ ಬಂದು ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತೀರ ಅಂತ ತಿಳ್ಕೊಳ್ತೀನಿ. ಅಂದರೆ ನಿಮ್ಮದು ಯಾವ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ ಮತ್ತು ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಇಫ್ ಇನ್ ಕೇಸ್ ನೀವು OBC ಕ್ಯಾಟಗರಿಗೆ ಸೇರಿಕೊಂಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ಸ್ಕಾಲರ್ಶಿಪ್ ಬರೋದು. ಇಫ್ ಇನ್ ಕೇಸ್ ಏನಾದರೂ SC ST ನೀವು ಕ್ಯಾಸ್ಟಲ್ಲಿದ್ದರೆ ನಿಮ್ಗೆ ಆದಷ್ಟು ಬೇಗನೆ ಕಮ್ಯುನಿಟಿ ವೈಸ್ ಇರೋದ್ರಿಂದ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ಜನ SC ST ವಿದ್ಯಾರ್ಥಿಗಳಿಗೆ ಬಂದಿರೋದ್ರಿಂದ ನಿಮಗೂ ಕೂಡ ಆದಷ್ಟು ಬೇಗನೆ ಬರುತ್ತೆ. ಇಫ್ ಇನ್ ಕೇಸ್ ನೀವು ಅದರ್ ಕ್ಯಾಟಗರೀಸ್ ಅಂದರೆ OBC ಜನರಲ್ ಇದ್ದರೆ ಸ್ವಲ್ಪ ನಿಮಗೆ ಅಮೌಂಟ್ ಬರೋದು ಡಿಲೇ ಆಗುತ್ತೆ. ಇನ್ನು ಚಂದನ್ ಅನ್ನೋರು ಕಮೆಂಟನ್ನು ಮಾಡಿದ್ದಾರೆ, ಬ್ರೋ 20,000 ಮಾತ್ರ ತೋರಿಸ್ತಿದೆ, 18,100 ತೋರಿಸ್ತಿಲ್ಲ. ಡಿಪಾರ್ಟ್ಮೆಂಟ್ ಅವರು ಫೀ ಕನ್ಸೆಷನ್ ಬಂದರೆ PM ಯಶಸ್ವಿನ್ ಬರಲ್ಲ, PM ಯಶಸ್ವಿನ್ ಬಂದರೆ ಫೀ ಕನ್ಸೆಷನ್ ಬರಲ್ಲ ಅಂತಿದ್ದಾರೆ. ಸೊ ಇದೇನೆಂದರೆ ನಿಮಗೆ ಆಲ್ರೆಡಿ ಏನಾದರೂ 18,000 ಬಂದಿದ್ದರೆ, ಅಂದರೆ 18,000 ಏನಿದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಆ ಅಮೌಂಟ್ ಆಲ್ರೆಡಿ ಒಂದು 3 ಮಂತ್ಸ್ ಅಂದರೆ ಮಾರ್ಚಲ್ಲೋ ಏಪ್ರಿಲಲ್ಲೋ ಬಂದಿದ್ದರೆ ನಿಮಗೆ 20,000 ಅಮೌಂಟನ್ನು ಕೊಡ್ತಾರೆ. ಯಾವುದು PMದು. ಇಫ್ ಇನ್ ಕೇಸ್ ನಿಮಗೆ ಎರಡೂ ಅಮೌಂಟ್ ಬಂದಿಲ್ಲ ಅಂದರೆ ಮಾತ್ರ ನಿಮಗೆ ಅಮೌಂಟು ಡಿಲೇ ಆಗುತ್ತೆ ಬರೋದು. ಎರಡರಲ್ಲಿ ಒಂದು ಕೊಡ್ತಾರೆ. ಯಾಕಂದರೆ ಇದು PM ಅಮೌಂಟ್ ಇದೆ. ಇಫ್ ಇನ್ ಕೇಸ್ ಅದನ್ನು ಕೊಟ್ಟರೆ ನಮ್ಮದು ಸ್ಟೇಟ್ ಗೌರ್ನಮೆಂಟ್ ಅಮೌಂಟನ್ನು ಅವರು ಇವಾಗ ಸ್ಯಾಂಕ್ಷನನ್ನು ಮಾಡಲ್ಲ. ಏನಕ್ಕಂದರೆ ಈ PM ಅಮೌಂಟ್ ಬಂದು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ನಮೆಂಟಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್. ಅದರಿಂದ ನಿಮಗೆ ಇದರಲ್ಲಿ ಯಾವುದೇ ಥರ ತೊಂದರೆ ಆಗೋಲ್ಲ. ಯಾಕಂದರೆ ಅದು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ನಮೆಂಟಿಂದ ನಿಮಗೆ ಅಮೌಂಟು ಬರುತ್ತೆ. ಅದರಿಂದ ನಿಮಗೆ ಆಲ್ರೆಡಿ ಇನ್ನೊಂದ್ಸಲ ಕ್ಲಾರಿಫಿಕೇಷನನ್ನು ಮಾಡ್ತಿದ್ದೀನಿ. 18,100 ಅಮೌಂಟ್ ನಿಮಗೆ ಆಲ್ರೆಡಿ ಬಂದಿದೆ. ಒಂದು 2 ಮಂತ್ಸ್ 3 ಮಂತ್ಸ್ ಆಗಿದೆ ಅಂದರೆ PM ಅಮೌಂಟ್ ಬಂದು ಇವಾಗ ಸ್ಯಾಂಕ್ಷನ್ ಆಗಿರೋದ್ರಿಂದ ನಿಮಗೆ PM ಅಕೌಂಟ್ ಬರುತ್ತೆ. PM ಅಮೌಂಟು ನಾರ್ಮಲಾಗಿ ಏನು ನಮ್ಮದು ಫೀಸ್ ಸ್ಯಾಂಕ್ಷನ್ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟು. ಇಫ್ ಇನ್ ಕೇಸ್ ನಿಮಗೆ ಎರಡೂ ಬಂದಿಲ್ಲ ಅಂದರೆ ಯಾವುದಾದ್ರೂ ಒಂದು ಬರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸೆಂಟ್ರಲ್ ಗೌರ್ನಮೆಂಟಿಂದ ಫಸ್ಟ್ ಬಂತು ಅಂದರೆ ಇದು ನಮ್ಮ ಫೀ ಕನ್ಸೆಷನ್ ಹೋಲ್ಡ್ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಬಂದಿದೆ ಅಂತ ಹೋಲ್ಡ್ ಮಾಡ್ತಾರೆ. ಐ ಥಿಂಕ್ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಬಂದಿಲ್ಲ. ಸೊ ಇದು ಸೇಮ್ ಯಾರು ಸಂಗಣ ಅಂತಿದ್ದಾರೆ ಸೇಮ್ ಥರ ಬರುತ್ತೆ. ನೀವು ಯಾವ ಕ್ಯಾಟಗರಿ ಯಾವ ಕಮ್ಯುನಿಟಿ ವೈಸ್ ಬರ್ತೀರಾ ಮತ್ತು ನಿಮಗೆ ಯಾವ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ ಮತ್ತು ಯಾವಾಗ ಅಮೌಂಟು ಸ್ಯಾಂಕ್ಷನ್ ಆಗಿತ್ತು ಮತ್ತು ನೀವು ಯಾವಾಗ ಅಪ್ಲೈ ಮಾಡಿದಿರಿ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಇನ್ನು ಸಂದೀಪ್ ಅನ್ನೋರು ಕಮೆಂಟನ್ನು ಮಾಡಿದರೆ, ವಿತಿನ್ 21 ಡೇಸ್ದಾಗ ಅಪ್ರೂವ್ಡ್ ಅಮೌಂಟ್ ಬರಬೇಕು, ಆದರೆ ಯಾಕೆ ಲೇಟ್ ಆಗ್ತಿದೆ ಬ್ರೋ ಅಂತ ಕೇಳಿದ್ದಾರೆ. ಅಂದರೆ ಇವರ ಕನ್ಸರ್ನ್ ಏನು ಅಂದರೆ ಅದು ಅಮೌಂಟ್ ಸ್ಯಾಂಕ್ಷನ್ ಆಗಿ ವಿತಿನ್ 21 ಡೇಸಲ್ಲಿ ಬರಬೇಕು ಅಂತಿದೆ. ಅದು ಆ್ಯಕ್ಚುಲಿ ನೀವು ಹೇಳ್ತಿರೋದು ಕರೆಕ್ಟ್. ಡಿಪಾರ್ಟ್ಮೆಂಟಲ್ಲಿ ವೈಸ್ ಪ್ರಕಾರ ನೀವು ತೊಗೊಂಡಾಗ ಅಮೌಂಟು ಸ್ಯಾಂಕ್ಷನ್ ಆಗಿರೋ 18 ಅಥವಾ 21 ದಿನದೊಳಗಡೆ ನಿಮಗೆ ಅಮೌಂಟ್ ಬಂದು ನಿಮ್ಮ ಅಕೌಂಟ್ಗೆ ಜಮಾ ಆಗಬೇಕು. ಬಟ್ ಏನಂದರೆ ನಿಮಗೆ ಗೊತ್ತಲ್ವ ನಮ್ಮ ಗೌರ್ನಮೆಂಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಅವರು DBTಗೆ ಪುಷ್ ಮಾಡಿ ಅಲ್ಲಿಂದ ಅಪ್ರೂವಲ್ ಆಗಿ DDO ಅಪ್ರೂವಲ್ ಆಗಿ ಬರೋ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ನೀವು ಹೇಳೋ ಥರ 21 ಡೇಸ್ ಒಳಗಡೆ ಬರಬೇಕು. ಯಾವುದೇ ಸ್ಕೀಮಲ್ಲಿ ಅದು DBTಗೆ ಪುಷ್ ಆಗಿದೆ ಅಂದರೆ ವಿತಿನ್ 21 ಡೇಸ್ ಒಳಗಡೆ ಬರಬೇಕು. ಸಮ್ಟೈಮ್ಸ್ ನಮ್ಮ ಗೌರ್ನಮೆಂಟ್ ಫಾಲ್ಟಿಂದ ಇದು ಡಿಲೇ ಆಗುತ್ತೆ ಬ್ರೋ. ಇನ್ನು ದರ್ಶನ್ ಅನ್ನೋರು ಕಮೆಂಟನ್ನು ಮಾಡಿದ್ದಾರೆ ಅಂದರೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಷ್ಟಿದೆ ಆದರೆ ಅಮೌಂಟ್ ತೋರಿಸ್ತಿಲ್ಲ. 2 ಲೆವೆಲ್ ಡಿಪಾರ್ಟ್ಮೆಂಟ್ ಏನೂ ತೋರಿಸ್ತಿಲ್ಲ. ಸೊ ಅದಕ್ಕೆ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ. ಸೇಮ್ ಬ್ರೋ, ನಂದು ಕ್ಲಾಸ್ಮೇಟ್ ಆಲ್ಮೋಸ್ಟ್ ಎಲ್ರಿಗೂ ಅಮೌಂಟ್ ಬಂದಿದೆ, ನಂದು ಸೇರಿ 2ನೇ ಬಾರಿಗೆ ಅಮೌಂಟ್ ಬರಲಿಲ್ಲ. ಯಾವ ಅಮೌಂಟ್ ಬಂದಿದೆ ಬ್ರೋ? PMR SME. ಇದು ನಿಮ್ಮ ಕನ್ಸರ್ನ್ ಏನು ಅಂದರೆ ಫಸ್ಟು ದರ್ಶನ್ ಅನ್ನೋರ್ದು ನನಗೆ ಅಪ್ರೂವಲ್ ಆಗಿದೆ ಬಟ್ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತೀರಾ. ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಇನ್ನೂ ಡಿಲೇ ಆಗುತ್ತೆ. ಏನಕ್ಕಂದರೆ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿರೋರಿಗೆ ಅಮೌಂಟ್ ಬಂದಿಲ್ಲ. ಅದರಿಂದ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗಿ ನಿಮ್ಮ ಅಕೌಂಟ್ಗೆ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಇನ್ನೊಬ್ಬರು ಏನು ಹೇಳಿದ್ದಾರೆ ಅಂದರೆ
ನಮ್ಮ ಕ್ಲಾಸ್‌ವರೆಗೆಲ್ಲ ಬಂದಿದೆ, ಬಟ್ ನಮಗೆ ಬಂದಿಲ್ಲ ಅಂತ. ಇದು ಬಂದು ಬ್ಯಾಚ್ ವೈಸ್ ಹೋಗುತ್ತೆ. ಏನಕ್ಕಂದರೆ ನಿಮ್ಮ ಕ್ಲಾಸಲ್ಲಿ ಎಲ್ಲರೂ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಕಾಲೇಜಿಗೆ ಒಂದು ಬ್ಯಾಚ್ ಅಂತ ಬರಲ್ಲ. ನೀವು ಯಾವ ಡೇಟಲ್ಲಿ ಅಪ್ಲೋಡ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದರಿಂದ ನಿಮ್ಮ ಕ್ಲಾಸವ್ರಿಗೆಲ್ಲರಿಗೂ ನೀವು ಇನ್ಕ್ಲೂಡ್ ಆಗಲ್ಲ. ಏನಕ್ಕಂದರೆ ನಿಮ್ಮ ಕ್ಲಾಸವ್ರು ಸಮ್‌ಟೈಮ್ಸ್ ಅಪ್ಲೈ ಮಾಡಿರ್ತಾರೆ. ನೀವೊಂದಿನ ಅಪ್ಲೈನ ಮಾಡಿರ್ತೀರ. ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ತುಂಬ ಜನ ಅಪ್ಲೈನ ಮಾಡಿರ್ತಾರೆ. ಅದು ಡೇಟು, ಟೈಮಿಂಗ್ಸ್ ಇದ್ರ ಬೇಸ್ ಮೇಲೆ ನಿಮಗಿಲ್ಲಿ ಕ್ಲಾಸಿಫಿಕೇಷನ್ ಆಗೋದ್ರಿಂದ ನಿಮಗೆ ಬರೋ ಸ್ವಲ್ಪ ಡಿಲೇ ಆಗುತ್ತೆ. ಬ್ಯಾಚ್ ವೈಸ್ ಬರುತ್ತೆ. ಇದ್ರ ಬಗ್ಗೆ ವರಿ ಮಾಡಬೇಡಿ. ಇನ್ನೊಬ್ಬರು ಮುಖೇಶ್ ಅಂತ ಕಳಿಸಿದ್ದಾರೆ, ಅಪ್ರೂವ್ಡ್ ಇನ್ನೂ ಏನು ಮೆನ್ಷನ್ ಮಾಡಿಲ್ಲ ಸರ್. ನನಗೆ ಬರುತ್ತಾ ನನಗೆ? ಬ್ರೋ ನಿಮ್ದು ಏನು ಸ್ಕ್ರೀನ್‌ಶಾಟ್ ಇದೆ ಅದನ್ನು ಒನ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿಲ್ಲ ಅಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಐಡಿ ಕೂಡ ತೋರಿಸ್ತೀನಿ ನೋಡಿ. ಐ ಹೋಪ್ ಎಲ್ರಿಗೂ ಕಾಣಿಸ್ತಿದೆ ತಿಳ್ಕೊಳ್ತೀನಿ. ಎಜು ಇನ್ಫೋ ಕನ್ನಡ ಅಂತ ನಂದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು. ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಫಾಲೋವನ್ನು ಮಾಡಿ. ಯಾಕಂದರೆ ಇದರಲ್ಲೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಬರುತ್ತೆ. ಯಾಕಂದರೆ ಸಮ್‌ಟೈಮ್ಸ್ SSP ಕ್ವಿಕ್ ಅಪ್ಡೇಟ್ಸ್ ಅಂದರೆ ಅಮೌಂಟ್ ಬಂದಿದೆ ಚೆಕ್ ಮಾಡಿ ನಾವು ಅಪ್ಡೇಟ್ಸ್ ಬಂದು ಅದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸಮ್‌ಟೈಮ್ಸ್ ನಾನು ಕ್ವಿಕ್ಕಾಗಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಏನೋ ಅಪ್ಡೇಟ್ ಇದ್ದರೂ ಕೂಡ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಕೊಂಡ್ರೆ ನಿಮಗೆ ಇದರಲ್ಲೂ ಕೂಡ ಬೆನಿಫಿಟ್ಸ್ ಕೂಡ ಆ್ಯಡ್ ಆಗುತ್ತೆ. ಮತ್ತು ಸಮ್‌ಟೈಮ್ಸ್ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ನೋಟಿಫಿಕೇಷನ್ ಬಂದಿಲ್ಲ ಅಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿರ್ತೀನಿ. ಅಲ್ಲಿ ಲಿಂಕ್ ಕೂಡ ಇರುತ್ತೆ. ಅದರಿಂದ ನೀವು ಕೂಡ ವೀಡಿಯೋನ ಚೆಕ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ಐ ಹೋಪ್ ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಇಫ್ ಯಾರ್ದಾದ್ರೂ ಈ ಎಕ್ಸ್ಟ್ರಾ ಏನಾದರೂ ಡೌಟ್ಸ್ ಇರೋದಾಗಿರ್ಬೋದು ಅಥವಾ ನಿಮ್ಗೆ ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಕೂಡ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಬರ್ತೀನಿ. ಇಫ್ ಇನ್ ಕೇಸ್ ಇನ್ನೂ ಅಡಿಷ್ನಲ್ ಡೌಟ್ಸ್ ಇದೆ ಅಂದರೆ ಪ್ಲೀಸ್ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅಲ್ಲೇ ಕೂಡ ನಾನು ನಿಮಗೆ ಕ್ಲಾರಿಫಿಕೇಷನನ್ನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಫ್ ಇನ್ ಕೇಸ್ ನೀವು ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ ಈ ವಿಡಿಯೋ ಬಂದು ನಿಮ್ಮ ಕಾಲೇಜ್ ಗ್ರೂಪಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದಿಲ್ಲ. ಅವ್ರಿಗೆಲ್ಲ ಅಮೌಂಟ್ ಬರೋ ಸ್ವಲ್ಪ ಡಿಲೇ ಆಗುತ್ತೆ. ನೀವು ಸ್ವಲ್ಪ ಅವ್ರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಇನ್ಫಾರ್ಮೇಷನ್ ತಿಳಿಯುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಒಂದೊಳ್ಳೆ ಬೆನಿಫಿಟ್ಸ್ ಆಗುತ್ತೆ. ಮತ್ತು SSP ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ರಿಲೇಟೆಡ್ ಅಪ್ಡೇಟ್ಸ್ ಬರುತ್ತೆ ಅಂತ ಅವ್ರಿಗೆಲ್ಲ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.